ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿದ್ರ ಎಪಿಸೋಡ್ ಆದ್ಮೇಲೆ ತುಂಬಾ ಜಗಳಗಳಾಗಿರ್ತವೆ, ನಾಮಿನೇಷನ್ಸ್ ಆಗಿರ್ತವೆ. ಮತ್ತೊಂದ್ ಕಡೆ ಬಿಗ್ ಬಾಸ್ ಬೇರೆ ಅಲ್ಲಿ ನಮ್ಗೆ ಡಿಸ್ಕ್ಲೇಮರ್ ಆಗಿರ್ತೇನೆ. ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ತಪ್ಪುಗಳು ಆಗಿದಾವೆ. ಆ ತಪ್ಪುಗಳು ನಾವು ವೀಕೆಂಡ್ ಅಲ್ಲಿ ಚರ್ಚೆ ಮಾಡ್ತೀವಿ. ಕಿಚ್ಚ ಸಹ ಚರ್ಚೆ ಮಾಡ್ತಾ ಅಂತ ಡಿಸ್ಕ್ಲೇಮರ್ ಕೊಡ್ತೇನೆ. ಮತ್ತೆ ಎಪಿಸೋಡ್ ಮುಗಿದ ಮೇಲೆ ನೈಟ್ ಅಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಯಾರೆಲ್ಲ ಬೆನ್ನಿಂದೆ ಮಾತಾಡಿದ್ರು, ಯಾರೆಲ್ಲ ಮುಂದೆ ಮಾತಾಡಿದ್ರು, ಯಾರೆಲ್ಲ ಅವರ ಜೀವನದ ಸತ್ಯ ಅಸತ್ಯಗಳೆಲ್ಲ ಬಿಚ್ಚಿಟ್ರು, ಯಾರೆಲ್ಲ ಓಪನ್ ಅಪ್ ಆದ್ರು, ಅವ್ರು ಓಪನ್ ಅಪ್ ಆಗಿರೋ ಕಾರಣದಿಂದ ಯಾರಿಗೆಲ್ಲ ಆಟೆಲ್ಲ ಹೆಲ್ಪ್ ಆಯ್ತು. ನನ್ಗೆ ಒಂದು ಡೌಟ್ ಬರ್ತಾ ಇದೆ, ನಮ್ಮ ಸೂರಜ್ ಅವರು ಮತ್ತೆ ನಮ್ಮ ರಾಸಿಕ್ ಅವರು ಯಾವಾಗ ಲವ್ ಮಾಡ್ಕೊಂಡ್ರು, ಯಾವಾಗ ಬ್ರೇಕಪ್ ಆದ್ರು, ಯಾವಾಗ ಶತ್ರುಗಳಾದ್ರು ಅಂತ ನೈಟ್ ಅಲ್ಲೇ ಮಿಡ್ ನೈಟ್ ಅಲ್ಲೇ ಇದೇ ಚರ್ಚೆ ನಡೀತಾ ಇತ್ತು. ಆ ಚರ್ಚೆ ಬಗ್ಗೆ ಕಂಪ್ಲೀಟ್ ಆಗೆಲ್ಲ ಮಾತಾಡೋಣ. ಅದಾದ್ಮೇಲೆ ನಮ್ಮ ಕಾವ್ಯ ಗಿಲ್ಲಿ ಅವರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋ ರೀತಿಯಲ್ಲಿ ಇದ್ದಾರೆ. ಅಂದ್ರೆ ನೀವು ನೋಡಿಬೋದು ಮಸಿ ಬೆಳೋ ಟಾಸ್ಕ್ ಅಲ್ಲಿ ಯಾರೆಲ್ಲ ಮಸಿ ಬೆಳೆದ್ರು ಕಾವ್ಯ ಗಿಲ್ಲಿ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ನಿನ್ನೆ ಫೋಕಸ್ ಮಾಡಿದ್ದು ನಮ್ಮ ಕ್ಯಾಮ್ರಾಮನ್ ಇದಾರಲ್ಲ, ಮಿಡ್ ನೈಟ್ ಕ್ಯಾಮ್ರಾಮನ್, ಅಂದ್ರೆ ಅವೇ ಲೈವ್ ಅಲ್ಲಿ ಕೇವಲ ಸೂರಜ್ ರಾಸಿಕಾ ಅವ್ರ ಬಗ್ಗೆನೇ ಜೂಮ್ ಮಾಡ್ತಾ ಇದ್ರು. ಹಂಗಂತ ಅಲ್ಲಿ ಸೂರಜ್ ಇದ್ದಿಲ್ಲ, ಕೇವಲ ರಾಸಿಕಾ ನಮ್ಮ ಜಾನೆಯವರು ಮಾತ್ರ ಮಾತಾಡ್ತಾ ಇದ್ರು. ಅವ್ರ ಏನೆಲ್ಲ ಮಾತಾಡಿದ್ರು ಅವ್ರ ಸತ್ಯಗಳೆಷ್ಟು ಯಾವಲ್ಲ. ನನಗೆ ಒಂದ್ಸಲ ಮೂಡ್ ಅಪ್ ಆಗ್ತಾ ಇಲ್ಲ, ನಂಗೆ ನಗು ಬರ್ತಾ ಇದೆ. ಏನಂತಂದ್ರೆ ಇವ್ರು ಯಾವಾಗ ಲವ್ ಮಾಡ್ಕೊಂಡ್ರು, ಯಾವ ಬ್ರೇಕಪ್ ಆದ್ರು, ಯಾವಾಗ ಶತ್ರುಗಳಾದ್ರು, ಇನ್ನು ಜೀವನದಲ್ಲಿ ಮಾತೇ ಆಡ್ಸಲ್ಲ, ಇಂಥವೆಲ್ಲ ಬರ್ತಾ ಇದ್ವು. ಅದೆಲ್ಲ ಏನಿದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ತುಂಬಾ ಜನ ವಿಡಿಯೋ ನೋಡ್ತಿರೋ ಬಟ್ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಐ ಬಟನ್ ಕೊಡಿ. ಹಾಗೇನೆ DDTV ಕಾಣಂತ ವ್ಯಾಟ್ಸಪ್ ಚಾನಲ್ ಲಿಂಕ್ ಇರ್ತಲ್ಲ, ಹೋಗಿ ಜಾಯಿನ್ ಆಗಿ. ಅದ್ರಲ್ಲಿ ನಾನು ಮಾಡೋ ವಿಡಿಯೋಸ್, ಪ್ರೋಮೋಸ್, ಅಫಿಷಿಯಲ್ ವಿಡಿಯೋಸ್, ಫೋಟೋಸ್ ಎಲ್ಲ ನಿಮ್ಗೆ ಅಪ್ಡೇಟ್ಗಳೆಲ್ಲ ಸಿಗ್ತಾ ಇರ್ತವೆ. ಕೆಲವು ವಿಡಿಯೋಸ್ ಇಲ್ಲಿ ಹಾಕಕ್ಕಾಗಲ್ಲ, ಅಪ್ಡೇಟ್ ಹೇಳಕ್ಕಾಗಲ್ಲ, ಅದರೆಲ್ಲ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಎಪಿಸೋಡ್ ಆದ್ಮೇಲೆ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೈರ್ಡ್ ಆಗಿರ್ತಾರೆ, ತುಂಬಾ ಜನ ಮಾತಾಡ್ಕೊಂತಿರ್ತಾರೆ. ನಮ್ಮ ಚಂದ್ರಪ್ರಭು ಅಂತೂ ಹೇಳಲೇಬಾರ್ದು, ಕತೆ ಹಂಗಾಗಿರುತ್ತೆ. ಇನ್ನು ಅದಾದ್ಮೇಲೆ ಡಿಸೆಂಟ್ ಆಗಿ ನಮ್ಮ ಧ್ರುವಂತ್ ಅವರು, ನಮ್ಮ ಜಾಹ್ನವಿ ಅವರು, ನಮ್ಮ ರಾಸಿಕ್ ಅವರು, ಈ 3 ಜನ ಮಾತಾಡ್ತಾ ಇರ್ತಾರೆ. 3 ಜನ ಅವರೆಲ್ಲ ಆಲ್ರೆಡಿ ಮಲಗಿದ್ರು ಕೂಡ ಇವ್ರು 3 ಜನ ಮಾತ್ರ ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ನಮ್ಮ ಜಾಹ್ನವಿ ಅವರು ಮತ್ತೆ ನಮ್ಮ ರಾಸಿಕ್ ಅವರು ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಧ್ರುವಂತ್ ಅವ್ರು ಎಂಟ್ರಿ ಕೊಡ್ತಾರೆ. ಧ್ರುವಂತ್ ಅವ್ರು ಎಂಟ್ರಿ ಕೊಟ್ಟಾಗ ಏನಂದ್ರೆ ನಮ್ಮ ರಾಸಿಕ್ ಅವ್ರು ಏನಂದ್ರೆ ತುಂಬಾ ಖುಷಿಯಲ್ಲಿರ್ತಾರೆ. ಏನಂತಂದ್ರೆ ನನಗೆ ಮುಖಕ್ಕೆ ಮಸಿನೇ ಬೀಳಿಲ್ಲ, ಯಾರು ತುಂಬಾ ಹ್ಯಾಪಿ ಆಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ ಅಂತ. ಅದಕ್ಕೆ ನಮ್ಮ ಧ್ರುವಂತ್ ಅವ್ರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ ನೀವು ಖುಷಿಯಾಗಿರೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೀವು ಆಟನೇ ಆಡ್ತಾ ಇಲ್ಲ. ಆಟ ಆಡಿದ್ರೆ ಮಾತ್ರ ಯಾರ ಮುಖಕ್ಕೆ ಮಸಿ ಬೆಳಿತಾರೆ, ನೀವು ಆಟನೇ ಆಡ್ತಾ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಒಂದೇ ಒಂದು ನಿಮಿಷದಲ್ಲಿ ಅವ್ರ ಗಾಳಿನೆಲ್ಲ ತೆಗೆದು ಬಿಡ್ತಾರೆ. ಆ ರೀತಿ ಆಗ್ತಾರೆ. ಹೌದಾ, ನಾನು ಲಾಸ್ಟ್ಗೆ ಅಷ್ಟೆಲ್ಲ ಕಿರ್ಚಾಡಿದ್ದೀನಿ, ಅಷ್ಟೆಲ್ಲ ಟಾಸ್ಕ್ ಆಡಿದ್ದೀನಿ, ಅಷ್ಟೆಲ್ಲ ಫಿಸಿಕಲ್ ಟಾಸ್ಕ್ ಆಡಿದ್ದೀನಿ, ನಾನು ಯಾರು ಗುರ್ತಿಸಲೇ ಇಲ್ವಾ, ನಾನು ಗುರ್ತೇ ತಲೆಲೇ ಬರ್ಲಿಲ್ವಾ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಮ್ಮ ರಾಸಿಕ್ ಅವ್ರು ಹೇಳ್ತಾರೆ, ನಾನು ತುಂಬಾ ಜನ ನನಗೆ ಮಸಿ ಬೆಳಿತಾರೆ, ಆಲ್ಮೋಸ್ಟ್ ನಾವು ಇಬ್ರು ಮೂವರಂತೂ ಇದ್ದೇ ಇದ್ದಾರೆ. 3 ಯಾರು ಅಲ್ಲ, ಗಿಲ್ಲಿ ಕಾವ್ಯನೇ. ಮಸಿ ಬೆಳೆದೇ ಬೆಳಿತಾರೆ ನನಗೆ. ಅದೆಲ್ಲ ಸೂರಜ್ ಒಬ್ರು ಇದಾರೆ, ಮಸಿ ಬೆಳೆದೇ ಬೆಳಿತಾರೆ, ನನ್ಗೆ ಕರೀತಾರೆ ಅಂತ ನಾನೆಲ್ಲ ಅನ್ಕೊಂಡಿದ್ದೆ. ಬಟ್ ನಾನು ಯಾರು ಕರಲಿಲ್ಲ, ನಾನೇ ಗ್ರೇಟ್ ಅನ್ನಲ್ಲಿ ಇರ್ತಾರೆ. ಆವಾಗ ಜಾಹ್ನವಿ ಮತ್ತೆ ನಮ್ಮ ಧ್ರುವಂತ್ ಅವ್ರ ಕ್ಲಾರಿಟಿ ಕೊಡ್ತಾರೆ. ನಿಮ್ಮನ್ನ ಯಾರು ತಲೆಲೇ ಇಟ್ಕೊಂಡಿಲ್ಲ ನಿಮ್ಮನ್ನ, ನೀವ್ ಯಾರಂತ ವೇಸ್ಟ್ ಅಂತ ಅನ್ಕೊಂಡಿದ್ದಾರೆ, ನೀವು ಆಟನೇ ಆಡ್ತಾ ಇಲ್ಲ, ನೀವು ಬಿಗ್ ಬಾಸ್ ಮನೆ ಇಲ್ಲ ಅನ್ಕೊಂಡ್ಬಿಟ್ಟಿರ ಅಂತೆಲ್ಲ ಹೇಳಿದಾಗ, ಹೌದಾ ಹಂಗೈತೆ, ಎಂತ ಕೆಲ್ಸ ಆಯ್ತಲ್ಲ, ನನಗೆ ಯಾರಿಗೂ ನಾನು ಮೈಂಡಲ್ಲೇ ಸಿಗ್ತಾ ಇಲ್ವಾ, ಮೈಂಡಲ್ಲೇ ಬರ್ತಾ ಇಲ್ವಾ, ಹಾಗಾದ್ರೆ ನಾನು ವೇಸ್ಟ್ ಅನ್ನೋ ತಾಟಲ್ಲಿ ಹೋಗ್ಬಿಡ್ತಾರೆ. ನಮ್ಮ ಧ್ರುವಂತ್ ಅವ್ರಿಗೆ ಬಾತ್ರೂಮ್ ಕ್ಯಾಟಗರಿ ಕೆಲಸ ಕೊಟ್ಟಿದ್ದಾರೆ. ತುಂಬಾ ಅವೆಲ್ಲ ಬೇರಾಗಿರ್ತಾರೆ, ಅಂದ್ರೆ ಬೆವರೆಲ್ಲ ಬಂದಿರುತ್ತೆ, ತುಂಬಾ ಇದಾಗಿರ್ತಾರೆ. ಜುಮ್ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ, ನಾನು ಬಾತ್ರೂಮ್ ಕೆಲಸ ಕೊಟ್ಟಿದ್ದಾರೆ, ನೀಟಾಗಿ ಹೋಗಿ ಮಾಡ್ಬರ್ತಾ ಇದ್ದೆ ಅಂತೆಲ್ಲ ಹೇಳ್ತಾರೆ. ರಾಸಿಕ್ ಸೂರಜ್ ವಿಷಯ ಕೊನೆಯಲ್ಲಿ ಬರುತ್ತೆ, ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ, ಅಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಜಾಹ್ನವಿ ಅವ್ರು ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ 2-3 ಜನ ಇದ್ದಾರೆ, ಏನನ್ನ ಕೆಲಸ ಕೊಟ್ರೆ ಕಂಪ್ಲೀಟ್ ಆಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಲ್ಲೂ ನೀವೊಬ್ರು ಚಂದ್ರನ್ ಒಬ್ರು ಅಂತ ಒಂದು ಟ್ಯಾಗ್ ಲೈನ್ ಕೊಡ್ತಾರೆ, ಒಂದು ಅಪ್ರಿಶಿಯೇಟ್ ಮಾಡ್ತಾರೆ. ಯಾರಿಗೆ? ಧ್ರುವಂತ್ ಅವ್ರಿಗೆ, ನಮ್ಮ ಚಂದ್ರಪ್ರಭು ಅವ್ರಿಗೆ. ಯಾರು? ನಮ್ಮ ಜಾಹ್ನವಿ ಅವರು, ಅಶ್ವಿನಿ ಬರ್ತಾ ಇದೆ, ಜಾಹ್ನವಿ ಅವರು ಹೇಳಿದಾಗ, ಅದರಲ್ಲೂ ಜಾಹ್ನವಿ ನಾನು ಕೂಡ ಇದ್ದೀನಿ ರಾಶಿಕಾ ಅಂತಾರೆ. ನೀವಿಲ್ಲ, ಕಂಪ್ಲೀಟ್ ಆಗಿ ನಾನು ಆಡ್ತಾರೆ ಒಪ್ಪಲ್ಲ ನೀವು, ಯಾಕಂದ್ರೆ ಕೆಲಸ ಕೊಟ್ಟಿದ್ದೆ ಮಾಡೋದೇ ಕಷ್ಟ ಅಂತದ್ರಲ್ಲಿ ನೀವು ಆ ಕೆಲಸ ಎಲ್ಲ ನೀವೆಲ್ಲ ನೀಟಾಗಿ ಎಲ್ಲಿ ಮಾಡ್ತೀರಿ ಅಂದ್ರೆ, ಇಲ್ಲ ಜಾಹ್ನವಿ ನಾನು ಮಾಡ್ತೀನಿ ಅಂತ ಡಿಫೈನ್ ಮಾಡ್ಕೊಂತಾರೆ. ಇಲ್ಲ ನೀವು ಮಾಡಲ್ಲ, ಅದು ಗೊತ್ತು, ಕೆಲವು ಸಲ ಅಡಿಗೆ ಮಾಡಿದ್ರೆ ಮಾಡಲ್ಲ ಅಂತ ಕಾಲು ಎಳಿತಾರೆ ನಮ್ಮ ಜಾಹ್ನವಿ ಅವರು. ತುಂಬಾ ಬದಲಾಗಿದಾರಪ್ಪ ಜಾಹ್ನವಿ ಅವರು. ನೋಡ್ದಾದ್ರೆ 2-3 ದಿನಗಳಿಂದ ಉತ್ತಮ ಬಂದಾಗ್ಲಿಂದ ಲಾಸ್ಟ್ ವೀಕ್ ಇಂದ ಕೂಡ
ತುಂಬಾನೇ ಬದಲಾಗಿದ್ದಾರೆ. ಈ ಬದಲಾವಣೆ ತುಂಬಾ ಒಳ್ಳೇದಂತ ಅನಿಸ್ತಾ ಇದೆ. ಅವ್ರ ಆಟ ಕೂಡ ಉತ್ತಮ ಬಂತು, ಈಗ ಬದಲಾಗಿದ್ದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ, ಟಾಸ್ಕ್ ಆಡ್ತಾ ಇದ್ದಾರೆ, ಈ ರೀತಿ ಆಗ್ತಾ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತ್ ಅವ್ರು ಅಲ್ಲಿಂದ ನೀಟಾಗಿ ಕೆಲಸ ಇದೆ ಅಂತೆಲ್ಲ ಎದ್ದೋಗ್ತಾರೆ. ಇನ್ನು ಅದಾದ್ಮೇಲೆ ಶುರುವಾಗದೆ ನಮ್ಮ ಜಾನಿ ಅವ್ರ ಜೊತೆ ಕನ್ವರ್ಸೇಷನ್ ಶುರುವಾಗುತ್ತೆ, ರಾಶಿಕಾ ಮತ್ತು ಜಾನಿ ಅವರು ಸೂರಜ್ ಅವ್ರ ಬಗ್ಗೆ. ಯಾಕಂದ್ರೆ ನಮ್ಮ ಜಾನಿ ಅವರು ಹೇಳ್ತಾರೆ, ಜಾನಿ ಅವ್ರಿಗೆ ಹೇಳ್ತಾರೆ ನಮ್ಮ ರಾಶಿಕಾ ಅವರು, ನಾನು ತುಂಬಾ ಸ್ಟ್ರಿಕ್ಟು, ನಾನು ತುಂಬಾ ನನ್ನ ತರ ಆಲೋಚನೆ ಯಾರು ಮಾಡಲ್ಲ, ಒಂದು ಸಲ ಆಲೋಚನೆ ಮಾಡಿದ್ರೆ ಆ ವ್ಯಕ್ತಿ ಮತ್ತೆ ಮುಖನೇ ನೋಡಲ್ಲ, ಹಾಗೆ ಹೀಗಂತ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಯಾರೋ ಒಬ್ರು ಏನೋ ಒಂದು ರಿಲೇಷನ್ ಅಲ್ಲಿ ಬ್ರೇಕಪ್ ಆಗಿತ್ತಂತೆ, ಅವತ್ತಿಂದ ಇವತ್ತಿವರೆಗೂ ಮಾತೇ ಆಡ್ಸಿಲ್ಲ, ಇವತ್ತಿಂದ ನಾನು ಮಾತೇ ಆಡ್ಸೋದಿಲ್ಲ ಅಂತೆಲ್ಲ ಹೇಳ್ಕೊಂತ ಇರ್ತಾರೆ ಲೈವ್ ಅಲ್ಲಿ. ಅಂದ್ರೆ ಒಂದು ಫ್ರೆಂಡ್ ಹತ್ರ ಜಗಳ ಆಡಿದ್ರೆ ಆ ಫ್ರೆಂಡ್ ಇವತ್ತವರೆಗೂ ಮಾತಾಡ್ಸಿಲ್ಲ ಅಂತ ಎಲ್ಲ ಎಕ್ಸ್ಪ್ಲೇನ್ ಕೊಡ್ತಾ ಇರ್ತಾರೆ. ನಾನು ತುಂಬಾ ಥಿಂಕ್ ಮಾಡ್ತೇನೆ, ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಏನೇನೆಲ್ಲ ಮಾತಾಡ್ತಾರೆ, ನಾನು ಬೆನ್ನಿಂದ ಏನ್ ಮಾತಾಡ್ತಾರೆ, ನಾನು ಇದ್ದಾಗೆಲ್ಲ ಏನ್ ಮಾತಾಡ್ತಾರೆ ಅಂತ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ನಾನು ಡಿಸಿಷನ್ ತಗೊಂಡೆ. ಅಂತದಲ್ಲಿ ಸೂರಜ್ ಅವರು ಇನ್ನು ಬಿಗ್ ಬಾಸ್ ಮನೇಲಿ ಇರೋಷ್ಟು ದಿನ ನಾನು ಅವ್ರ ಹತ್ರ ಮಾತಾಡಲ್ಲ, ಇರೋಷ್ಟು ದಿನ ಅವ್ರ ಹತ್ರ ಮುಖ ನೋಡಲ್ಲ, ಇರೋಷ್ಟು ದಿನ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳ್ತಾರೆ. ಮೇಡಮ್, ಮುಖ ನೋಡ್ಬೇಕಾಗುತ್ತೆ, ನೀವು ಅಲ್ಲೇ ಇರ್ತೀರಾ, ಬೇರೆ ಕಡೆ ಇರಲ್ಲ, ಬಿಗ್ ಬಾಸ್ ಮನೆ ಇರುತ್ತೆ, ನಿಮ್ಗೆ ಒಂದೇ ಟೀಮ್ ಅಲ್ಲಿ ಟಾಸ್ಕ್ ಆಡಿಸ್ತಾರೆ, ನೀವಿಬ್ರು ಅದೇನಂತಾರೆ ಜೋಡಿ ಆಗಿ ಬೆಲ್ಟ್ ಹಾಕಿ ಮಾತಾಡಬೇಕು, ಲವ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ತೀರಾ ಅಂತ ನಮ್ಮ ಜಾನಿ ಅವ್ರ ಪ್ರಶ್ನೆ ಮಾಡಿದಾಗ, ಇಲ್ಲ ಆ ತರ ಎಲ್ಲ ಆದ್ರೆ ಒಂದ್ ವೇಳೆ ನಮ್ಗೆ ಜೋಡಿಯ ಟಾಸ್ಕ್ ಕೊಟ್ರೆ ಅವಾಗ ಆಲೋಚನೆ ಮಾಡ್ತೀನಿ, ಬಟ್ ಇರೋಷ್ಟು ದಿನ ನಾನು ಮಾತಾಡ್ಸಲ್ಲ ಅಂತ ಹೇಳ್ತಾರೆ. ಅವಾಗ ಜಾನಿ ಅವ್ರು ಹೇಳ್ತಾರೆ, ಅವರೇ ಬಂದು ಮಾತಾಡ್ಸ್ರಿ, ಅಂದ್ರೆ ಸೂರಜ್ ಅವ್ರು ಬಂದೇ ಮಾತಾಡ್ಸ್ರಿ, ಹೋಗಿ ದಯವಿಟ್ಟು ಮಾತಾಡಿ, ಏನ್ ಪ್ರಾಬ್ಲಮ್ ಆಗಲ್ಲ. ಸಮಟೈಮ್ಸ್ ಎಲ್ಲ ಆಗ್ತಾ ಇರುತ್ತೆ, ಸಮಟೈಮ್ಸ್ ಅಲ್ಲಿ ಈ ರೀತಿ ಆಗುತ್ತೆ, ಅವೆಲ್ಲ ಒಳ್ಳೇದಕ್ಕೆ ಆಗದೆ ಒಳ್ಳೇದಕ್ಕೆ. ಯಾಕಂದ್ರೆ ಮೆಚೂರ್ಡ್ ಆಗಿ ಆಲೋಚನೆ ಮಾಡಬೇಕು, ಮೆಚೂರ್ಡ್ ಆಗಿ ಥಿಂಕಿಂಗ್ ಮಾಡಬೇಕು. ಅಂತ ಟೈಮಲ್ಲಿ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಹೋಗಿ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ನಮ್ಮ ಜಾನಿ ಸಜೆಷನ್ ಕೊಡ್ತಾರೆ. ನನ್ಗೆ ಅನಿಸಿದ್ದು ಏನ್ ಗೊತ್ತಾ, ರಾಶಿಕಾ ಅವರ ಒಂದು ಒಳ್ಳೆ ನಿರ್ಧಾರದಿಂದ ಸೂರಜ್ ಅವರ ಒಂದು ಒಳ್ಳೆ ಆಟ ಹೊರಗಡೆ ಬಂತು ಅಂತ ಅನಿಸ್ತಾ ಇದೆ. ಇದೇ ಕಂಟಿನ್ಯೂ ಆಗ್ಲಿ. ರಾಶಿಕಾ ಮೇಡಮ್ ಅವರೇ, ನೀವು ಮಾತಾಡಬೇಡಿ ಸೂರಜ್ ಹತ್ರ ಮಾತಾಡಬೇಡಿ, ಮಾತಾಡದೆ ಇದ್ರೇನೆ ಒಳ್ಳೇದು. ಅವ್ರ ಆಟ ಅಂತೂ ಚೆನ್ನಾಗಿ ಆಡ್ತಾ ನನಗೆ ಅನಿಸ್ತಾ ಇದೆ. ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡಿ, ಅದು ನಿಮ್ಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಯಾಕೆ ಅಂದ್ರೆ ಸುದೀಪ್ ಸರ್ ಮೊನ್ನೆ ಹೇಳ್ದಾಗ್ಲಿಂದಾನೆ ಇವ್ರಿಗಿಬ್ರಿಗೂ ಚಳಿ ಜ್ವರ ಬಂದಂಗಿದೆ, ಆ ರೀತಿ ಆಗಿದೆ. ಯಾಕಂದ್ರೆ ಇಬ್ರು ಒಬ್ರಿಗೊಬ್ರು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಮಾತಾಡ್ತಾ ಇಲ್ಲ. ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಸೀನ್ ಆದ್ರೂ ಕಂಡ್ರೆ ಇಬ್ರು ಮಾತಾಡಿದ್ದು ಚಾನ್ಸೇ ಇಲ್ಲ. ಬೆಳಿಗ್ಗೆ ಲೈವ್ ಅಲ್ಲೂ ಆಗಿದ್ದು ಅದೇ, ಚಾನ್ಸೇ ಇಲ್ಲ. ನಿಧಾನವಾಗಿ ನಮ್ಮ ಗಿಲ್ಲಿ ಜೊತೆಗೆ, ಕಾವ್ಯ ಜೊತೆಗೆ, ರಕ್ಷಿತಾ ಜೊತೆಗೆ ಅಭಿಷೇಕ್ ಅವರು, ಧನುಷ್ ಒಂದ್ಸಲ ಗ್ರೂಪ್ ಆಗ್ತಾ ಇದಾರೆ, ಒಂಥರ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಕ್ಲಿಯರ್ ಕಟ್ ಗೊತ್ತಾಗಿದೆ, ಇವ್ರ ಜೊತೆಗಿದ್ರೆ ನಾನು ಎಲ್ಲೋ ದಾರಿ ತಪ್ತಾ ಇದ್ವಿ, ಇವ್ರ ಜೊತೆಗೆ ಬೇಡ, ಇರೋದೇ ಬೇಡ ಅಂತ ನಮ್ಮ ಸೂರಜ್ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಇನ್ನೊಂದು ಅದಾದ್ಮೇಲೆ ನಮ್ಮ ರಾಶಿಕಾ ಅವರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂತಾರೆ ಅಂದ್ರೆ, ಸೂರಜ್ ಅವರೇ ನನ್ನ ಹಿಂದೆ ಬಿದ್ದಿದ್ದಾರೆ, ನಾನೇ ಇಗ್ನೋರ್ ಮಾಡ್ತೀವಿ, ನಾನು ಬೇಡ ಅನ್ನೋ ರೀತಿಯಲ್ಲೇ ಮಾಡ್ತಾ ಇದಾರೆ. ನನಗೆ ಅದೇ ಡೌಟ್, ಒಂದೊಂದ್ಸಲ ವಾರದಲ್ಲಿ ಲವ್ ಆಗಿ, ಪರಿಚಯ ಆಗಿ, ಬ್ರೇಕಪ್ ಆಗಿ, ಶತ್ರುಗಳಾಗ್ಬಿಟ್ರು ಒಂದೇ ಸಲ. ಓ ಮೈ ಗಾಡ್, ಇಷ್ಟೆಲ್ಲ ಆಗುತ್ತಾ ಕೆಲವೇ ದಿನಗಳಲ್ಲಿ? ಮುಖ ಗೊತ್ತಿಲ್ಲ, ಪರಿಚಯ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಈಗ ಹೇಳ್ತಾರೆ ನಾನು ಬಿಗ್ ಬಾಸ್ ಮನೆ ಇರೋಷ್ಟು ದಿನ ಸೂರಜ್ ಹತ್ರ ಮಾತಾಡಲ್ಲ, ಸೂರಜ್ಗೆ ನಾನು ಮುಖ ತೋರಿಸಲ್ಲ, ಸೂರಜ್ ಹತ್ರ ತುಂಬಾ 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 ಹೇಳ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಗಳೆಲ್ಲ ಕೊಡ್ತಾ ಇದ್ದಾರೆ ನೈಟ್ ಅಲ್ಲಿ. ಅದು ನಗ್ತಾನೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಜಾನಿ ಅವ್ರು ಮಾತ್ರ ಹೇಳಿದ್ದೇನೆಂದ್ರೆ, ಬಿಗ್ ಬಾಸ್ ಮನೆ 16 ಜನ ಇರ್ತೀವಿ, 16 ಮುಖ ಇರ್ತವೆ, 16 ಕ್ಯಾರೆಕ್ಟರ್ ಇರ್ತವೆ, ಅದನ್ನ ಅನಲೈಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಸಮಟೈಮ್ಸ್ ಏನಾದ್ರು ಆಗಿರ್ಬೋದು, ಸಮಟೈಮ್ಸ್ ಏನಾದ್ರೂ ಮಾತಾಡಿರ್ಬೋದು, ಅದನ್ನ ಇಗ್ನೋರ್ ಮಾಡ್ಬಿಡಿ. ಬೆಳಿಗ್ಗೆ ಎದ್ಮೇಲೆ ಮುಖ ನೋಡ್ಕೋಬೇಕು, ನಾವು ಮಾತಾಡಿ ಅಂತೆಲ್ಲ ಹೇಳ್ತಾರೆ. ಬಟ್ ರಾಶಿಕಾ ಅವರು ಚಾನ್ಸೇ ಇಲ್ಲ, ಮಾತೇ ಆಡಲ್ಲ ಅಂತೆಲ್ಲ ತಲೆ ತಿರುಗಿಸ್ತಾರೆ. ಇದು ಒಂದೆಲ್ಲೋ ಒಂದ್ ಕಡೆ ದಾರಿ ತಗೊಳುತ್ತೆ. ಬಟ್ ಇದೆಲ್ಲ ಬಿಗ್ ಬಾಸ್ ನೋಡಿರ್ತಾರೆ. ನಾಳೆ ಬೆಳಿಗ್ಗೆ ಬೇಕಂತಲೇನೆ ಅವ್ರಿಬ್ರಿಗೆ ಏನೋ ಒಂದು ಟಾಸ್ಕ್ ಕೊಡ್ತಾರೆ, ಇಬ್ರು ಮಾತಾಡ್ಲೇಬೇಕು, ಇದು ಮಾಡ್ಲೇಬೇಕಂತ ಕೊಡ್ತಾರೆ. ಆ ಟೇಬಲ್ ಮತ್ತೆ ಓಪನ್ ಅಪ್ ಆಗ್ತಾರೆ. ಈಗ ಸ್ಟೇಟ್ಮೆಂಟ್ ಕೊಡೋದು ಈಸಿನೇ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನೊಬ್ರು ಮಾತಾಡದೇ ಇರೋದಾಗ ತುಂಬಾ ಕಷ್ಟ ಆಗುತ್ತೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನಮ್ಮ ಸೂರಜ್ ಅವರು ರಾಶಿಕಾ ಹತ್ರ ಆಗಿರ್ಬೋದು, ರಿಷಾ ಆಗಿರ್ಬೋದು, ನಮ್ಮ ಅಶ್ವಿನಿ ಗೌಡಮ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಇವ್ರ ಜೊತೆಗೆ ಎಲ್ಲೂ ಬೆರೀತಾ ಇಲ್ಲ. ಇವ್ರನ್ನ ಬಿಟ್ಟು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಇದಾರೆ, ಕಂಪ್ಲೀಟ್ ಆಗಿ ಆಟ ಆಡಿದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಲೈವ್ ಅಲ್ಲಿ ನಡೆದಿದ್ದು ಇದನ್ನೇ, ಇಷ್ಟೇ ಮಾತ್ರ ನಡೀತಾ ಇತ್ತು. ಬಟ್ ಚಂದ್ರಪ್ರಭು ಅವ್ರ ಮೇಲೆ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಆ ಸೀರಿಯಸ್ ತಗೊಂಡಿಲ್ಲ ಅವ್ರ ಮೇಲೆ, ಸುಮ್ನೆ ಇಗ್ನೋರ್ ಮಾಡ್ತಾ ಇದ್ರು. ನಮ್ಮ ರಘು ಅವ್ರು ಮಾತ್ರ ಬಾಡಿ ಫಿಟ್ನೆಸ್ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರು, ಅಲ್ಲೆಲ್ಲ ಹೋಗ್ ಬರ್ತಾ ಇದ್ರು, ಇಲ್ಲೆಲ್ಲ ಹೋಗ್ ಬರ್ತಾ ಇದ್ರು, ತುಂಬಾ ಅಂದ್ರೆ ತುಂಬಾ ತಿರುಗಾಡ್ತಾ ಇದ್ರು ನಮಗವರು. ಆಲ್ಮೋಸ್ಟ್ ಅಲ್ಲೂ ನಮ್ಮ ಬಿಗ್ ಬಾಸ್ ಇದಾರಲ್ಲ, ಕ್ಯಾಮ್ರಾಮ್ಯಾನ್ ಮಾತ್ರ ಕ್ಯಾಮ್ರಾ ತೋರಿಸ್ತಾನೆ, ಸೌಂಡ್ ಮಾತ್ರ ಮ್ಯೂಟ್ ಮಾಡಿರ್ತಾನೆ, ಆ ರೀತಿ ಇತ್ತು. ನಾನು ಲೈವ್ ನೋಡಿದಾಗ ನೈಟ್ ಅಲ್ಲಿ ಮಿಡ್ ನೈಟ್ ಅಲ್ಲಿ ಲೈವ್ ಅಲ್ಲಿ ಇದೇ ನಡೀತಾ ಇತ್ತು, ಇದು ನಡೆದಿದ್ದು.
ರಾಸಿಕ್ ಅವರು ಬದಲಾಗಿದ್ದಾರೆ, ಸೂರಜ್ ಅವರು ಬದಲಾಗಿದ್ದಾರೆ, ಮಧ್ಯದಲ್ಲಿ ಜಾನ್ ಅವರು ಬಂದಿದ್ದಾರೆ. ಇದು ಬದಲಾಗಬೇಕು, ಬದಲಾಗ್ತಾನೆ ಇರಬೇಕು. ಬದಲಾದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು ಅಂತಲ್ಲ, ಅವ್ರಿಗೂ ಒಳ್ಳೇದು, ಆಟಕ್ಕೆ ಒಳ್ಳೇದು. ಯಾಕಂದ್ರೆ ತುಂಬಾ ನೆಗೆಟಿವಿಟಿ ಸಿಗ್ತಾ ಇತ್ತು ಸೂರಜ್ ಆಗಿರ್ಬೋದು, ನಮ್ಮ ರಾಸಿಕ್ ಆಗಿರ್ಬೋದು. ಇದರಿಂದ ದೂರ ಆಗಿದ್ದಾರೆ, ಬ್ರೇಕಪ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರೇ ಹೇಳ್ಕೊಂಡಾರೆ ನಮ್ಮ ರಾಸಿಕ್ ಅವರಂತ. ಮಿಡ್ ನೈಟ್ ಅಲ್ಲಿ ನಡೆದಿದ್ದು ಇದು. ಇಂಥ ವಿಶೇಷ ವಿಡಿಯೋಗಳಿಗಾಗಿ ಮಿಡ್ ನೈಟ್ ಅಪ್ಡೇಟ್ ಆಗಿರ್ಬೋದು, ಮಾರ್ನಿಂಗ್ ಅಪ್ಡೇಟ್ ಆಗಿರ್ಬೋದು, ಪ್ರೋಮೋ ರಿವ್ಯೂ ಆಗಿರ್ಬೋದು, ಎಪಿಸೋಡ್ ರಿವ್ಯೂ ಆಗಿರ್ಬೋದು, ವೋಟಿಂಗ್ ಅನಾಲಿಸಿಸ್ ಆಗಿರ್ಬೋದು, ವೋಟಿಂಗ್ ಪೋಲ್ಸ್ ಆಗಿರ್ಬೋದು, ಎಲ್ಲಾನು ಒಂದೇ ಚಾನಲ್ ಅಲ್ಲಿ ಅಪ್ಡೇಟ್ ಆಗಿರ್ಬೋದು ಸಿಗುತ್ತೆ. ಅಂದ್ರೆ ಅದು ನಿಮಗೆ ಡಿಡಿ ಟಿವಿ ಕನ್ನಡ ಅಂತ ಚಾನಲ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.